ಅಧಿಕೃತವಾಗಿ ವಿದ್ಯಾರ್ಥಿ ಜೀವನಕ್ಕೆ ವಿದಾಯ ಹೇಳ್ತಾ ಇದ್ದೀವಿ. ಬಹುಶಃ ಇಂದಿನಿಂದ ಒಬ್ಬ ನಾಗರಿಕನಾಗಿ ಈ ಜಗತ್ತಿಗೆ ಕಾಲಿಡ್ತಾ ಇದ್ದೀವಿ. ಅಫ್ಕೋರ್ಸ್ ಸಮಾಜದ ಮುಖ್ಯ ಭೂಮಿಕೆಯಲ್ಲಿ ಇನ್ ಮುಂದೆ ನಾವಿರ್ತೀವಿ. ಇಂತಹದ್ದೊಂದು ಅಂಚಿನಲ್ಲಿರುವಂತಹ ನಾನು ವಿದ್ಯಾರ್ಥಿಯಾಗಿ ನಾನು ಕಲಿತ ಪಾಠಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ನನ್ನ ಕಿರಿಯ ಸ್ನೇಹಿತರಿಗೆ ನಾನು ಹೇಳಬಯಸೋದು ಇಷ್ಟೇನೆ, ಯಾವತ್ತಿಗೂ ನಿಮ್ಮನ್ನ ನೀವು ಕೀಳಾಗಿ ಕಾಣಬೇಡಿ. ಇವತ್ತು ನಿಮ್ಮನ್ನ ನಿಮ್ಮ ಸ್ನೇಹ ಅಥವಾ ನಿಮ್ಮ ಸುತ್ತಮುತ್ತಲಿನ ಜನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಆದರ್ಶಗಳಿಂದ ಹೊರತಾಕಿದ್ದಾರೆ ಅಂತ ಅನ್ಸಿದ್ರೆ ನಿಮ್ಮ ಹಾದಿಯನ್ನ ಬದಲಿಸಬೇಡಿ. ನಿಮ್ಮ ಆದರ್ಶಗಳನ್ನ ಮುಂದುವರಿಸಿಕೊಂಡು ಹೋಗಿ. ಯಾರೋ ನೀವು ನಂಬಿಕೊಂಡಿರುವಂತಹ ದೊಡ್ಡವರು ನಿಮ್ಮನ್ನ ಗುರುತಿಸದೇ ಇರಬಹುದು, ನಿಮ್ಮನ್ನ ಕೀಳಾಗಿ ಕಂಡಿರಬಹುದು, ಯೂಸ್ಲೆಸ್ ಅಂದಿರಬಹುದು. ಹಾಗಂತ ನಿಮ್ಮನ್ನ ನೀವು ತುಳಿದುಕೊಳ್ಳುವಂತಹ ಪ್ರಯತ್ನಕ್ಕೆ ಇಡಬೇಡಿ. ಅಫ್ಕೋರ್ಸ್ ನಿಮ್ಗೆ ನಿಮ್ದೇ ಆದಂತಹ ಟ್ಯಾಲೆಂಟ್ ಇದೆ, ಅದು ಅವರಿಗೆ ಯೂಸ್ಲೆಸ್ ಅನ್ಸಿರ್ಬೋದೇನೋ, ಬಟ್ ಅದೇ ಟ್ಯಾಲೆಂಟ್ ಅವರನ್ನ ಹೊರತುಪಡಿಸಿದಂತಹ ಜಗತ್ತಿಗೆ ಬೇಕಾಗಿರ್ಬೋದಲ್ವಾ. ಆದ್ರಿಂದ ಸದಾ ಚೈತನ್ಯದಿಂದ ತುಂಬಿರಿ. ಪ್ರಕೃತಿಯನ್ನ ಪ್ರೀತಿಸಿ ಸದಾ ಎಚ್ಚರಿಕೆಯಿಂದ ಇರ್ರಿ. ಗೆಲುವು ನಿಮ್ದು ಹಾಗೆ ಆಗುತ್ತೆ. ಮುಂದೊಂದಿನ ನಿಮ್ಮ ಹೆಸರು ನೀವು ಅನ್ಕೊಂಡ ಹಾಗೆ ಇತಿಹಾಸದ ಪುಟದಲ್ಲಿ ಬರೆದಿರುವಂತ ಆಗುತ್ತೆ ಅನ್ನುವಂತಹ ಅಪಾರವಾದ ನಂಬಿಕೆ ನಿಮ್ಮದಾಗಿರ್ಲಿ. ಖಂಡಿತ ಒಬ್ಬ ಆದರ್ಶ ವ್ಯಕ್ತಿಗೆ ಸೋಲುಂಟು, ಆದ್ರೆ ಅವನ ಆದರ್ಶಗಳಿಗಲ್ಲ. ಎಕ್ಸಾಮ್ ಹಾಲ್ ಅಲ್ಲಿ ಪಕ್ಕದಲ್ಲಿ ಕೂತವನು ಕಾಪಿ ಹೊಡಿತಾ ಇದ್ದಾನೆ, ಅವನಿಗೆ ಚೆನ್ನಾಗಿ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತ, ನನಗೆ ಕಡಿಮೆ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತ ನಿಮ್ಮ ಆದರ್ಶಗಳನ್ನ ಬಿಟ್ಕೊಡ್ಬೇಡಿ. ರಿಸಲ್ಟ್ ಬರೋ ಹೊತ್ತಿಗೆ ಅವ್ರು ಬರೀ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾರಂತೆ, ಆ ಟೈಮ್ಗಾಗ್ಲಿ ನೀವು ನಿಮ್ಮ ಲೈಫ್ ಅನ್ನೇ ಗೆದ್ದುಬಿಟ್ಟಿರ್ತೀರಿ. ಅಂದಾಗೆ ನಾವು ಮಾಡಿದಂತ ಕೆಲಸ ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ಇಲ್ಲ, ಆದ್ರೆ ನಾನು ಮಾತಾಡ್ತಾ ಇರೋ ಮಾತುಗಳು ಅಟ್ಲೀಸ್ಟ್ ಒಬ್ಬರು ಇಬ್ಬರಿಗೂ ಟಚ್ ಆದ್ರೆ ಸಾಕು, ಅವ್ರು ಬದಲಾವಣೆ ಅಂತ ಮುಖ ಮಾಡಿದ್ರೆ ಸಾಕು, ನಾನು ಕಳೆದಂತಹ ಈ ಕ್ಷಣಗಳು ಸಾರ್ಥಕ ಅನ್ಕೋತೀನಿ. ಒಬ್ಬ ವಿಜ್ಞಾನಿ ಆಗ್ಬೇಕು, 4 ಜನರಿಗೆ ಒಳ್ಳೇದನ್ನ ಮಾಡ್ಬೇಕು, ದೇಶಕ್ಕೆ ಹೆಮ್ಮೆಯನ್ನ ತಂದು ಕೊಡುವಂತ ಉಮರ್ ನಾನಾಗ್ಬೇಕು ಅಂತ ಚಿಕ್ಕಂದಿನಿಂದ ನನ್ನ ಕನಸುಗಳನ್ನ ಹೊತ್ಕೊಂಡು PUC, BSc, MSc ಅಂತೆಲ್ಲ ಕಳೆದು ಬಂದೆ. ನನಗೆ ಕಲಿಸಿದಂತ ಎಲ್ಲಾ ಟೀಚರ್ಸ್ ನನ್ನನ್ನ ಮೋಟಿವೇಟ್ ಮಾಡಿದ್ದಾರೆ. ಟೈಮ್ ಸೆನ್ಸ್ ಅನ್ನ, ಹೇ ಯಾಕಯ್ಯ ಟೈಮ್ ಅಷ್ಟಯ್ಯ, ಸರಿಯಾದ ಟೈಮಿಗೆ ಬರಕ್ಕಾಗಲ್ವಾ, ಓಡು 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 ಕಾರಣ ಮಗನೆ ಅಂತ ವೇದಮೂರ್ತಿ ಸರ್ ಹೇಳಿದ್ದನ್ನ ನೆನಪಿಸ್ದಾಗಲೆಲ್ಲ ನಾವು ಆಡೋ ಮಾತು ಎಚ್ಚರಿಕೆಯ ಜೊತೆಗೆ ಒಬ್ಬರನ್ನ ಪ್ರೋತ್ಸಾಹಿಸುವಂತದ್ದಾಗಿರ್ಬೇಕು ಅನ್ನೋದನ್ನ ಕಲಿಸಿದೆ. ನಮ್ಮ ಡಿಪಾರ್ಟ್ಮೆಂಟ್ ಅನ್ನ ಸಾಧ್ಯವಾದಷ್ಟು ಜೀರ್ಣೋದ್ಧಾರ ಮಾಡಲಿಕ್ಕೆ ಪ್ರಯತ್ನಿಸ್ತಿರುವಂತಹ ವೇದಮೂರ್ತಿ ಸರ್ ನೀವು ಬಂದ ಒಂದೇ ವರ್ಷದಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಾದ ವೇಗದ ಬದಲಾವಣೆಗಳು ನಿಜಕ್ಕೂ ಅದ್ಭುತ. ಹಾಗಾಗಿ ಸರ್ ನೀವು ನಮ್ಗೆ ಟೈಮ್ ಸೆನ್ಸು, ಶಿಸ್ತು ಸೇರಿ ಬಹಳಷ್ಟು ವಿಷಯದಲ್ಲಿ ಮಾದರಿಯಾಗಿದ್ದೀರಿ, ಆದರ್ಶರಾಗಿದ್ದೀರಿ. ಒಬ್ಬ ರಾಧಾಕೃಷ್ಣನನ್ನ ನಾನು ಚೇತನ್ ಸರ್ ಮೂಲಕ ನೋಡಿದ್ದೇನೆ. ಪ್ರಾಜೆಕ್ಟ್ ನಲ್ಲಿ ಕಳೆದಂತಹ ಎಲ್ಲಾ ದಿನಗಳನ್ನು ದಾಖಲಿಸಿಟ್ಟುಕೊಂಡಿದ್ದೇನೆ. ಸುಮಾರು 150ಕ್ಕೂ ಹೆಚ್ಚು ಟೈಮ್ ಅಲ್ಲಿ ನಾನು ಅವರೊಂದಿಗೆ ಕಳೆದಂತಹ ದಿನಗಳು ನನ್ನ ಬದುಕಿನ ದಾರಿಯನ್ನ ಸ್ಪಷ್ಟಗೊಳಿಸಿದೆ. ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಾವು ಸಮಾಜವನ್ನ ಹೇಗೆ ನೋಡ್ಬೇಕು ಮತ್ತೆ ಹೇಗೆ ಎದುರಿಸಬೇಕು ಅನ್ನೋದನ್ನ ಒಬ್ಬ ಮಾದರಿ ವ್ಯಕ್ತಿಯಾಗಿ ತಮ್ಮ ಕೋಮಲ ಮೃದು ಧ್ವನಿಯಲ್ಲಿ ಹಿರೇಮಠ್ ಸರ್ ತಮ್ಮ ಪ್ರತಿ ಕ್ಲಾಸ್ ಅಲ್ಲೂ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿಜವಾಗಿಯೂ ಬಯೋಟೆಕ್ನಾಲಜಿ ಅಂದ್ರೆ ಏನು, ಮೈಕ್ರೋಬಯಾಲಜಿ ಅಂದ್ರೆ ಏನು, ಮತ್ತೆ ಕ್ಯಾಂಪಸ್ ಅಲ್ಲಿ ಕಳೆದಂತಹ ಎಲ್ಲಾ ದಿನಗಳಲ್ಲೂ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಬಂದಂತಹ, ಪ್ರತಿಯೊಬ್ಬರನ್ನು ಪರ್ಸನಲ್ ಆಗಿ ಗೈಡ್ ಮಾಡಿ ಮೋಟಿವೇಟ್ ಮಾಡ್ತಾ ಬಂದಂತಹ ಶ್ಯಾಮ್ ಸರ್ ನಿಮ್ಮ ಬೆಸ್ಟ್ ಕ್ಲಾಸ್ಗಳನ್ನ ನಾವಿನ್ನು ಇನ್ ಮುಂದೆ ಮಿಸ್ ಮಾಡ್ಕೊಳ್ತೀವಿ ಸರ್. ಲೈಬ್ರರಿಯಲ್ಲಿ 2 ಬುಕ್ಸ್ ಕೊಡ್ತಾರೆ, ಓದಕ್ ಆಗ್ತಾ ಇಲ್ಲ ಸರ್ ಅಂತ ಹೋದಾಗ ತಮ್ಮ ಲೈಬ್ರರಿ ಕಾರ್ಡ್ಗಳನ್ನ ಕಂಪ್ಲೀಟ್ ಆಗಿ 1 ವರ್ಷ ನಾನು ಕೊಟ್ಟು ಹೆಲ್ಪ್ ಮಾಡಿದಂತಹ ರಾಹುಲ್ ಸರ್, ಸೆಮಿನಾರ್ ಮಾಡಿದಾಗ ಬುಕ್ಸ್ ಬರೆದಿದ್ದೀನಿ ಸರ್ ಅಂತ ಹೋದಾಗ, ಸೆಮಿನಾರ್ ಮಾಡಿದ್ದೀನಿ ಸರ್, ಬುಕ್ ಬರೆದಿದ್ದೀನಿ ಸರ್ ಅಂತ ಹೋದಾಗ, ಶಬಾಶ್ರೀ ಅಡ್ಡಿಲ್ಲ, ಒಳ್ಳೆ ಕೆಲಸನ ಮಾಡ್ತೀರಿ, ಚೆನ್ನಾಗಿ ಓದ್ರಿ ಅಂತ ಹೇಳಿ ಸ್ಫೂರ್ತಿ ತುಂಬಿದಂತ ಜೋಗಯ್ಯ ಸರ್. ಟೀಚರ್ಸ್ ಡೇ ದಿನ ವಿಶ್ ಮಾಡಕ್ ಹೋದಾಗ ಪಕ್ಕ ಕೂರಿಸ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಚೆನ್ನಾಗಿ ಓದು, PhD ಮಾಡು, ಚೆನ್ನಾಗಿದೆ ಕಣಪ್ಪ, ಓದು ಅಂತೆಲ್ಲ ಹಾಗೆ ಹೀಗೆ ಅಂತೆಲ್ಲ ನಮ್ಗೆ ಪ್ರೋತ್ಸಾಹ ಕೊಟ್ಟಂತ ಶಿವಶರಣ್ ಸರ್. ನಿಂತು ಹೋಗಿದ್ದಂತ ನನ್ನ ಬರವಣಿಗೆಗೆ ಜೀವ ತುಂಬಿ ಅವರ ರಿಸರ್ಚ್ ಪೇಪರ್ ನನಗೆ ಕೊಟ್ಟು ಬರೆಯೋದಕ್ಕೆ ಅವಕಾಶ ಕೊಟ್ಟಂತ ಮಾಂತೇಶ್ ಸರ್. ಒಟ್ಟಾರೆ ಬೆಸ್ಟ್ ಅನಿಸುವಂತಹ ಎಜುಕೇಶನ್ ನಮಗೆ ನೀಡಿದಂತಹ VLK ಸರ್, RDK ಸರ್, ರುದ್ರಮುನಿಯಪ್ಪ ಸರ್, ಅಮೃತ ಮೇಡಮ್, ಹಾಗೆ ನಮ್ಮ ಎಲ್ಲಾ ತೊಂದರೆಗಳಿಗೂ ಸ್ಪಂದಿಸ್ತಾ ಬಂದಂತಹ ಇಕ್ಬಾಲ್ ಸರ್, ಮೋಹನ್ ಸರ್, ಗುರು ಸರ್, ಸ್ನೇಹ ಮೇಡಮ್,
ನೇಹಾ ಮೇಡಮ್, ದೀಕ್ಷಾ ಮೇಡಮ್, ಅರುಣ್ ಸರ್, ಮುಜೀಬ್ ಸರ್, ಎಲ್ಲರಿಗೂ ಎಲ್ಲ ಸ್ಕಾಲರ್ಗಳಿಗೂ, ಹಾಗೆ ವಾಟ್ಸ್ಆಪ್ ಫೇಸ್ಬುಕ್ ಗಳಲ್ಲಿ ಆಗಾಗ ಹಾಕುವಂತಹ ಫೋಟೋಗಳಿಗೆ ಕಾಮೆಂಟ್ ಮಾಡಿ, ಲೈಕ್ ಶೇರ್ ಮಾಡಿ, ಅಪ್ರಿಶಿಯೇಟ್ ಮಾಡೋದ್ರ ಮೂಲಕ, ಎಷ್ಟೋ ಸಾರಿ ಕಾಲಿಳಿದ್ರ ಮೂಲಕನು ಈ 2 ವರ್ಷಗಳ ತನಕ ನನ್ನ ಸಹಿಸಿಕೊಂಡಂತ ಎಲ್ಲಾ ಫ್ರೆಂಡ್ಸ್ಗೂ, ಪರ್ಟಿಕ್ಯುಲರ್ ಆಗಿ ಸುರೇಶ, ಇಸಾಕು, ಪ್ರೀತಿಯ ಪರ್ಷ, ಪವನ್ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಕೊನೆಯದಾಗಿ ಸರ್, ನೀವು ನಮಗೆ 2 ವರ್ಷಗಳ ಕಾಲ ಕೊಟ್ಟಂತಹ ಶಿಕ್ಷಣ ಗುಣಮಟ್ಟದ್ದಾಗಿತ್ತು, ನಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳುವಂತದ್ದಾಗಿತ್ತು. ಮುಂದಿನ ದಿನಗಳಲ್ಲಿ ಈ ದೇಶ, ಈ ರಾಜ್ಯ, ನೀವೆಲ್ಲ ಹೆಮ್ಮೆ ಪಡುವಂತಹ ವ್ಯಕ್ತಿಗಳಾಗಿ ನಾವು ಬದುಕಿ ತೋರಿಸ್ತೀವಿ. ನಿಮ್ಮ ವಿದ್ಯಾರ್ಜನೆಗೆ ನನ್ನ ಹೃದಯ ತುಂಬಿದ ಮಾತುಗಳಿಂದ, ತೇವಾದ ಕಣ್ಗಳ ಹನಿಗಳಿಂದ ಮತ್ತೊಮ್ಮೆ ವಂದಿಸ್ತಾ, ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತಾರೆ. ಈ ಗೋಲ್ಡನ್ ಲೈಫ್ ನ ಅಂತಿಮ ಕ್ಷಣಗಳ ಕೌಂಟ್ ಡೌನ್ ನಮ್ಗೀಗ ಶುರುವಾಗಿದೆ. ಹೊರಟು ಹೋಗುತ್ತಿದ್ದೇನೆ ಸ್ಟೂಡೆಂಟ್ ಎಂಬ ಐಡಿ ಕಾರ್ಡ್ ಇನ್ನೆಂದೂ ಸಿಗದ ಜಗತ್ತಿಗೆ. 100 ನೆನಪುಗಳ ಮೂಟೆಯನ್ನು ಹೊತ್ತುಕೊಂಡು, ಭಾರವಾದ ಜವಾಬ್ದಾರಿಗಳನ್ನ ಹೊತ್ತುಕೊಂಡು, ಈ ಕರಾಳ ಹೊರ ಜಗತ್ತಿನಲ್ಲಿ ಬದುಕಲೇಬೇಕಾದ ಅನಿವಾರ್ಯ ಭಾವದೊಂದಿಗೆ ವಿದಾಯ ಗೆಳತಿಯೇ, ವಿದಾಯ ಗೆಳೆಯನೆ, ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನ ಬಂತು.